ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ನಾನು ಇವತ್ತು ಒಂದು ಒಳ್ಳೆ ಲೇಔಟಲ್ಲಿ ಅಷ್ಟೇ ತುಂಬಾ ರಿಚೆಸ್ಟ್ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ರೋಡ್ ನೋಡೋದಾದರೆ ನೀವು ಒಳ್ಳೆ ವೈಡ್ ರೋಡ್ ಕೂಡ ಇದೆ. ನೋಡಿ, ಮನೆ ಗೇಟ್ ನೋಡೋದಾದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಕ್ಲೋಸ್ಡ್ ಗೇಟು. ಮನೆ ನೋಡಿ, ಎಲಿವೇಶನ್ ಕೂಡ ತುಂಬ ಡೀಸೆಂಟಾಗಿದೆ. ಎಷ್ಟು ಬೇಕೋ ಅಷ್ಟೇ ಎಲಿವೇಶನ್ ತೊಗೊಂಡಿದ್ದಾರೆ. ಬಾಲ್ಕನಿ ಇದೆ. ತುಂಬ ರಿಚ್ ಮನೆ ಫ್ರೆಂಡ್ಸ್. ಇದು ತುಂಬಾ ನಿಜವಾಗ್ಲೂ ಒಂದು ಒಳ್ಳೆ ರಿಚ್ ಮನೆ. ಬನ್ನಿ, ನಾನು ಇವಾಗ ನಿಮ್ಮನ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಗೇಟ್ ನೋಡಿ, ಡೋರು ಅಷ್ಟೇ ಫ್ರೆಂಡ್ಸ್, ತುಂಬಾ ಒಳ್ಳೆ ಡೋರು ಎಲ್ಲ. ನೋಡಿ, ಹೊಸ್ಕಲ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಡೋರ್ ವೈಸ್ ನೋಡೋದಾದರೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ನಾನು ಹಂಗೆ ನಿಮಗೆ ಪಾರ್ಕಿಂಗ್ ಒಂದು ಸ್ವಲ್ಪ ಸ್ಮಾಲ್ ಅನಿಸ್ಬೋದು, ಬೇರೆ ಏನು ಈ ಮನೆಗೆ ಕಡಿಮೆ ಅನಿಸೋದಿಲ್ಲ ಫ್ರೆಂಡ್ಸ್. ಅಷ್ಟು ರಿಚಾಗಿ ಮಾಡಿದ್ದಾರೆ ಮನೆ. ನೋಡಿ, ಇದು ಪಾರ್ಕಿಂಗು. ಒಂದು ಕಾರ್ ನಿಲ್ಲಿಸ್ಕೋಬೋದು ಪಾರ್ಕಿಂಗಲ್ಲಿ. ಎಲ್ಲ ಮೆಟೀರಿಯಲ್ ಇದೆ. ಆರಾಮಾಗಿ ಒಂದು ಕಾರ್ ನಿಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇಲ್ಲೇ ಒಂದು 2 ಬೈಕ್ ಹಾಕ್ಕೋಬೋದು ಆರಾಮಾಗಿ. ಏನಾದ್ರು ರೋಡ್ ದೊಡ್ಡದಿರೋದ್ರಿಂದ ಮನೆ ಮುಂದೆ ಕೂಡ ನೀವು ಕಾರ್ನ ನಿಲ್ಲಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಬನ್ನಿ, ನಾನೀಗ ಒಳಗಡೆ ಫುಲ್ ನೋಡಿ, ಇದು ಹಾಲು ಟಿ ವಿ ಯೂನಿಟ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೆ ಮಾರ್ಬಲ್ ಕೂಡ ಪಾಲಿಶಿಂಗ್ ನಡೀತಾ ಇದೆ ಫೈನಲಲ್ಲಿ. ನೋಡಿ, ನೀವು ಫಾಲ್ ಸೀಲಿಂಗ್ ನೋಡೋದಾದರೆ ನೋಡಿ, ದೇವ್ರ ಮನೆ ನೋಡಿ ತುಂಬಾ ರಿಚಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗೂ ದೇವ್ರ ಮನೆ ಒಂದು ತುಂಬ ರಿಚಾಗಿ ಮಾಡಿದ್ದಾರೆ. ಬನ್ನಿ, ನಾನೀಗ ನಿಮಗೆ ಹಂಗೆ ನೋಡಿ, ಇದು ಹಾಲ್ ಇಷ್ಟು ದೊಡ್ಡದಾಗಿದೆ. ಹಂಗೆ ಬನ್ನಿ, ದೇವ್ರ ಮನೇನ ವಿಸಿಟ್ ಮಾಡಿಸ್ತೀನಿ ಫಸ್ಟಿಗೆ. ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ವುಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡಿ, ದೇವ್ರ ಮನೆ ನೋಡೋದಾದರೆ 3 ಸ್ಟೆಪ್ಪನ್ನು ಮಾಡಿದ್ದಾರೆ ದೇವ್ರ ಮನೇಲಿ. ತುಂಬಾ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಕೂಡ. ಹಂಗೆ ದೊಡ್ಡದಾಗೂ ಇದೆ, ಕೂತ್ಕೊಂಡು ಒಳಗಡೆ ಪೂಜೆ ಮಾಡೋಷ್ಟು ಜಾಗ ಇದೆ. ನೋಡಿ, ಕಿಚನ್ ನೋಡೋದಾದರೆ ನೀವು ಸನ್ಮೇಕ ಒಂದೇ ಕಲರ್ ಶೀಟ್ ಬಳಸಿದ್ದಾರೆ, ಡಬಲ್ ಕಲರ್ ಎಲ್ಲೂ ಮಾಡಿಲ್ಲ. ಎಲ್ಲ ಫುಲ್ಲು ಒಂದೇ ಕಲರ್ ಶೀಟು. ನಿಮಗೆ ನೋಡಿ, ಯುಟಿಲಿಟಿ ಇದೆ. ಮತ್ತು ಕಿಚನಲ್ಲಿ ನೀವು ಎಷ್ಟು ಸ್ಟೋರೇಜ್ ಮಾಡ್ಬೋದು ಅಂದರೆ ತುಂಬಾ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಎಲ್ಲ ಕಡೆ ಬಾಕ್ಸ್ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ, ಆ ಮೂಲೆಯಲ್ಲಿದೆ, ಅದರ ಪಕ್ಕದಲ್ಲಿದೆ. ನೋಡಿ, ಇವೆಲ್ಲ ಬಾಕ್ಸೇ. ಅಷ್ಟು ಮೆಟೀರಿಯಲ್ನ ನೀವು ಎಷ್ಟು ಬೇಕಾದರೂ ಸ್ಟೋರೇಜ್ ಮಾಡ್ಬೋದು, ಅಷ್ಟು ಬಾಕ್ಸ್ ಇದೆ. ಅದೆಲ್ಲ ನಿಮ್ಗಿನ್ನ ಸ್ಟಪ್ ಹಾಕಿ ಕೊಡ್ತಾರೆ, ಓಕೆನಾ. ನೋಡಿ, ಈಗ ಯುಟಿಲಿಟಿ ತೋರಿಸ್ತಾ ಇದ್ದೀನಿ ನೋಡಿ. ಯುಟಿಲಿಟಿ ಕೂಡ ದೊಡ್ಡದಾಗೇ ಬಿಟ್ಟಿದ್ದಾರೆ, ಅದು ಕೂಡ ಹಾಗೆ ಒಳ್ಳೆ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಈಗ ನಾನು ಕಿಚನ್ ತೋರಿಸಾಯಿತು ಮತ್ತು ದೇವ್ರ ಮನೆ ತೋರಿಸಾಯ್ತಲ್ವ. ನೆಕ್ಸ್ಟು ಕೆಳಗಡೆ ಇನ್ನು ಒಂದು ರೂಮ್ ಇದೆ ನೋಡಿ. ಇದು ನಿಮಗೆ ವಾಶ್ ಬೇಸಿನ್ ಬರುತ್ತಿಲ್ಲ ನೋಡಿ. ಇದು ವಾಶ್ ಬೇಸಿನ್ ಜಾಗ ತುಂಬಾ ರಿಚಾಗಿ ಮಾಡಿದ್ದಾರೆ ಮನೆ ಮಾತ್ರ ನಿಜವಾಗೂ. ನೋಡಿ, ಇದು ಕಾಟ್ ಕೂಡ ಅಷ್ಟೇ ರಿಚಾಗಿ ಮಾಡಿದ್ದಾರೆ. ಮತ್ತು ಕಾಟ್ ಹಾಕಿ ಎಲ್ಲ ಕಡೆ ಓಡಾಡಬೇಕು, ಆ ಟೈಪಲ್ಲಿ ಜಾಗ ಬಿಟ್ಟಿದ್ದಾರೆ. ಮನೆ ನಿಜವಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಿಮಗೆ ಪೇಂಟ್ ಆಗಿರ್ಬೋದು, ಬೇರೆ ಯಾವುದೇ ಕೆಲಸ. ನೋಡಿ, ಕಾಟು ಎಷ್ಟು ಚೆನ್ನಾಗಿ ರಿಚಾಗಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಏನೇನೋ ಇದೆ, ಅದೆಲ್ಲ ತೆಗಿತಾರೆ, ಗಲೀಜಲ್ವಾ. ಮತ್ತು ಏನಂದರೆ ಟಾಯ್ಲೆಟ್ಗಳೆಲ್ಲ ಲಾಕ್ ಮಾಡಿದ್ದಾರೆ, ಗಲೀಜು ಮಾಡ್ತಾರೆ ಅಂತ. ಒಳ್ಳೊಳ್ಳೆ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಅವೆಲ್ಲ ಗಲೀಜು ಮಾಡಾಕ್ತಾರೆ ಅಂತ ಹೇಳಿನೇ ಎಲ್ಲ ಟಾಯ್ಲೆಟು ಲಾಕ್ ಮಾಡಿಟ್ಟಿದ್ದಾರೆ. ಈ ಕೆಲಸ ಮಾಡೋರೆಲ್ಲ ಗಲೀಜು ಮಾಡಿಬಿಡ್ತಾರೆ ಅಂತ. ಫ್ರೆಂಡ್ಸ್, ಬನ್ನಿ, ನಾನೀಗ ಮೇಲ್ಗಡೆ ಕರ್ಕೊಂಡು ಹೋಗ್ತೇನೆ ನಿಮಗೆ. ಸೆನ್ಸಾರ್ ಲೈಟ್ ಇದೆ. ನಾವು ಸ್ಟೇರ್ ಕೇಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಮಗೆ
ಸೆನ್ಸರ್ ಲೈಟ್ ಆನ್ ಆಗುತ್ತೆ, ಆ ಟೈಪಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ನಿಜವಾಗೂ. ನೋಡಿ ನೀವು ಎಲ್ಲ ಕಡೆಯೂ ವಾಲ್ನ ಎಷ್ಟು ರಿಚ್ಚಾಗಿ ಮಾಡಿದ್ದಾರೆ ಅಂದರೆ ತುಂಬಾ ರಿಚ್ಚಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ರೇಟ್ ಕೂಡ ಅದಕ್ಕೆ ಜಾಸ್ತಿ ಅನಿಸ್ಬೋದು, ಯಾಕಂದರೆ ಇದೆಲ್ಲ ಖರ್ಚು ಜಾಸ್ತಿ ಆಗಿದೆ. ನೋಡಿ ಬುದ್ಧನ ಎಷ್ಟು ಚೆನ್ನಾಗಿ CNC ಕಟ್ಟಿಂಗಲ್ಲಿ ಕೂಡ ಮಾಡಿಸಿದ್ದಾರೆ. ತುಂಬಾ ರಿಚ್ಚಾಗಿ ಕಾಣಿಸ್ತಾ ಇದೆ ಬುದ್ಧನ ವಿಗ್ರಹ. ಅಲ್ವಾ? ನೆಕ್ಸ್ಟ್ ಇನ್ನು ಮೇಲ್ಗಡೆ ನೋಡಿದ್ರು ಅಷ್ಟೇ, ನೀವು ಫುಲ್ ಟಾಪ್ಗೆ ಹೋಗೋವರೆಗೂ ಇದೇ ಥರ ಮೇಂಟೈನ್ ಮಾಡಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರ್ ಅಂದರೆ ಬಂದಿದ್ದೀವಲ್ವ. ಫಸ್ಟ್ ಫ್ಲೋರಲ್ಲಿ ನೋಡಿ, ಇದು 2 ರೂಮ್ ಮಧ್ಯೆ ಇರೋವಂಥ ಜಾಗ. ಲೆಫ್ಟ್ಗಿದೆ, ರೈಟ್ಗೂ ಒಂದು ರೂಮ್ ಇದೆ, ಮತ್ತು ಅದ್ರ ಮಧ್ಯದಲ್ಲಿರೋ ಜಾಗ ಕೂಡ ಒಂದು ರೂಮ್ ಅಷ್ಟೇ ಜಾಗ ಇದೆ ಹೇಳ್ಬೇಕಂದ್ರೆ. ನೋಡಿ ಈ ಇದರಲ್ಲಿ ತುಂಬಾ ಚೆನ್ನಾಗಿ ಒಂದು ಆನೆ ಚಿತ್ರನ ಇದು ಮಾಡಿದ್ದಾರೆ. ಅದು ಕೂಡ ತುಂಬಾ ರಿಚ್ಚಾಗಿ ಬಂದಿದೆ ಹೇಳ್ಬೇಕಂದ್ರೆ. ರಿಯಲ್ ಆನೆನೇನೋ ಅನ್ನೋ ಅಷ್ಟು ರಿಚ್ಚಾಗಿ ಬಂದಿದೆ. ನೋಡಿ ನಾನು ಇವಾಗ ಲೆಫ್ಟಲ್ಲಿರೋ ರೂಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ರೂಮು ಬಿಗ್ಗೆಸ್ಟ್ ರೂಮೇ ಹೇಳ್ಬೇಕಂದ್ರೆ, ಯಾವುದು ಚಿಕ್ಕ ರೂಮ್ ಇಲ್ಲ ಇಲ್ಲಿ. ನೋಡಿ ಇದು ಡ್ರೆಸ್ಸಿಂಗ್ ಏರಿಯಾ. ಡ್ರೆಸ್ಸಿಂಗ್ ಏರಿಯಾದಲ್ಲೇ ಇಷ್ಟೊಂದು ವುಡ್ ವರ್ಕ್ ಮಾಡಿದ್ದಾರೆ ನಿಜವಾಗೂ. ನೋಡಿ ಇದು ಕೂಡ ನಿಮಗೆ ಏನು ಬೇಕಾದ್ರೂ ಸ್ಟೋರ್ ಮಾಡ್ಬೋದು, ಬಟ್ಟೆ ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡಿ. ನೋಡಿ ಎಲ್ಲ ಬಾತ್ರೂಮು ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್, ಓಕೆನಾ? ಗಲೀಜು ಮಾಡುತ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಕ್ಲೋಸಿಂಗಲ್ಲಿದ್ದಾವೆ. ನೋಡಿ ಇದೆಲ್ಲ ನಿಮಗೆ ಮೇಲ್ಗಡೆ ಕೂಡ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ನೋಡಿ ಇನ್ನು ಕಾಟ್ ನೋಡೋದಾದರೆ ಡಿಸೈನ್ ವೈಸ್ ಚೇಂಜ್ ಮಾಡಿದ್ದಾರೆ. ಒಂದೊಂದು ರೂಮ್ಗೂ ಬೇರೆ ಬೇರೆ ಡಿಸೈನ್ ಮಾಡಿಸಿದ್ದಾರೆ. ನೋಡಿ ಇದು ಈ ಕಡೆ ವುಡ್ ವರ್ಕು ಸೂಪರಾಗಿ ಬಂದಿದೆ ಅಲ್ವಾ? ವುಡ್ ವರ್ಕ್ ಅಂತ ಗೊತ್ತೇ ಆಗಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ನೋಡಿ ರೂಮ್ ಪಕ್ಕದಲ್ಲಿ ಇದು ಇನ್ನೊಂದು ರೂಮ್ ಥರನೇ ಇದೆ. ಇದು ನಿಮಗೆ ಸ್ಟಡಿ ರೂಮ್ ಆಗ್ಬೋದು ಅಥವಾ ವರ್ಕಿಂಗ್ ರೂಮ್ ಕೂಡ ಆಗ್ಬೋದು, ಆ ಟೈಪ್ ಮಾಡಿದ್ದಾರೆ. ಈ ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ನೋಡಿ ಇದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಕೂಡ ತುಂಬ ದೊಡ್ಡದಾಗಿದೆ. ನೀವು POP ನೋಡಿ. ಬನ್ನಿ ಈಗ ನಾವು ಲೆಫ್ಟಲ್ಲಿರೋ ರೂಮ್ ನೋಡಿದ್ದೀವಿ, ಈಗ ರೈಟ್ ಸೈಡ್ಗಿರೋ ರೂಮ್ ನೋಡೋಣ. ನಾವೀಗ ಮೇಲ್ಗಡೆ ಬಂದ ಮೇಲೆ ರೈಟ್ ಸೈಡಿಗೆ ಸಿಗುವಂಥ ರೂಮ್ ಇದು. ನೋಡಿ ಈ ರೂಮು ಹೇಳ್ಬೇಕಂದ್ರೆ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಹೇಳ್ತೀವಿ ಅದು. ತುಂಬಾ ಎಲ್ಲ ರೂಮ್ಗಿಂತ ಇದು ದೊಡ್ಡದಾಗಿದೆ, ಫುಲ್ ಬಿಗ್ಗೆಸ್ಟ್ ರೂಮು. ವುಡ್ ವರ್ಕ್ ನೋಡಿ, ರೂಮ್ ಕಲರ್ ನೋಡಿ, ವುಡ್ ವರ್ಕ್ ಕಲರ್ ಏನಿದೆಯೋ ಅದೇ ಕಲರ್ ಮ್ಯಾಚಿಂಗ್ ಥರನೇ ಮಾಡಿದ್ದಾರೆ ನಿಜವಾಗೂ. ಒಂದೊಂದು ಕಾಟ್ಗೂ ಒಂದೊಂದು ರೂಮ್ಗೂ ತುಂಬಾ ಖರ್ಚು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಅಷ್ಟೇ ಡಿಸೈನ್ನ ಚೇಂಜ್ ಮಾಡಿದ್ದಾರೆ, ಅಷ್ಟೇ ಕಲರ್ ವೈಸ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಟಾಯ್ಲೆಟ್ ನೋಡಿ, ಇಲ್ಲೊಂದೇ ಒಂದು ನಾನು ನಿಮಗೆ ಓಪನ್ ಇದೆ, ಅದೊಂದು ತೋರಿಸಿರ್ತೀನಿ. ನೋಡಿ ಎಲ್ಲ ಫಿಟ್ಟಿಂಗು ಕೂಡ ರೆಡಿ ಇದೆ. ಎಲ್ಲ ಫಿಟ್ಟಿಂಗು ಜಾಗ್ವಾರೇ ಹಾಕಿದ್ದಾರೆ. ಟೋಟಲಿ ಫಿಟ್ಟಿಂಗ್ ಜಾಗ್ವಾರ್. ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ಟೈಲ್ಸ್ ಮಾಡಿದ್ದಾರೆ ವಾಲು, ಓಕೆನಾ? ನೋಡಿ ಇದು ನೋಡಿ ತೋರಿಸಿದೆ, 2 ರೂಮು ತೋರಿಸಾಯಿತು. ನೋಡಿ ಈ ರೂಮ್ಗೆ ಡ್ರೆಸ್ಸಿಂಗ್ ರೂಮ್ ಅಥವಾ ನಿಮಗೆ ಈಗೇನಂದರೆ ಸ್ಟಡಿ ರೂಮು ಅಥವಾ ಕೆಲಸ ಮಾಡ್ತಾರೆ ಕೆಲವರಲ್ವ, ಆ ಥರ ಒಂದು ಈ ಕಡೆ ಸಪ್ರೇಟಾಗಿ ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಟೈಪ್ ಕೂಡ ಮಾಡಿದ್ದಾರೆ. ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾನೇ ಸಪ್ರೇಟ್, ಒಂದು ಸ್ವಲ್ಪ ಅದರಲ್ಲೂ ಕೂಡ ಡ್ರೆಸ್ಸಿಂಗ್ ಏರಿಯಾ ಸಪ್ರೇಟ್ ಆಗಿದೆ. ಅದಲ್ಲದೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದು ಕ್ಲೋಸ್. ಇದು ಆದರೂ ಎಲ್ಲ ರೂಮಲ್ಲೂ ಕ್ಲೋಸ್ ಆಗಿದೆ, ಇದೊಂದು ಮಾತ್ರ ಓಪನ್ ಇತ್ತು, ತೋರಿಸಿದ್ದೀನಿ. ಬನ್ನಿ ಈಗ ನಾನು ಫುಲ್ ಟಾಪು ಕರ್ಕೊಂಡು ಹೋಗ್ತೀನಿ. ನೋಡಿ ವಾಲ್ನ ಯಾವ್ಯಾವ ಥರ ಡಿಸೈನ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ CNC ಕಟ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ಶೀಟ್ನ ಮೇಂಟೈನ್ ಮಾಡಿದ್ದಾರೆ. ನಾವು ಫುಲ್ ಟಾಪಲ್ಲಿದ್ದೀವಿ ಈಗ. ಬನ್ನಿ ನೋಡಿ, ಇಲ್ಲಿ ಕೂಡ ನಿಮಗೆ ಒಂದು ರೂಮ್ ಇದೆ.
ನೋಡಿ ಫ್ರೆಂಡ್ಸ್, ಈ ರೂಮ್ನ ಹೋಮ್ ಥಿಯೇಟ್ರ್ ಆಗಿ ಸೆಟ್ ಮಾಡಿದ್ದಾರೆ. ಎಲ್ಲ ನಿಮಗೆ ಪಾಯಿಂಟ್ ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ. ಹೋಮ್ ಥಿಯೇಟ್ರಿಗೆ ನೀವು ಯೂಸ್ ಮಾಡ್ಕೋಬೋದು. ಹೋಮ್ ಥಿಯೇಟ್ರಿಗೇ ಫಿಕ್ಸ್ ಮಾಡಿದ್ದಾರೆ ಈ ರೂಮು. ಅದರಿಂದನೇ ಯಾವುದೇ ವುಡ್ ವರ್ಕ್ ಕೂಡ ಇಲ್ಲಿ ಮಾಡಿಸಿಲ್ಲ. ಫ್ರೆಂಡ್ಸ್, ನಾನು ನಿಮಗೆ ಇವಾಗ ಫುಲ್ ಬಿಲ್ಡಿಂಗಿಂದ ಮೇಲೆ ಟಾಪಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಈಗ ಟಾಪಲ್ಲಿ ಏನು ಹಾಕ್ಸಿದ್ದಾರೆ. ಸ್ವಲ್ಪ ಮುಂದೆ ಡಿಸೈನ್ಗೆ ಮತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಹೆಂಚು ಕೂಡ ನೋಡಿ, ಹೆಂಚು ಎಷ್ಟಿದೆಯೋ ಅಷ್ಟೊಂದು ತೋರಿಸಿದ್ದೀನಿ. ಮತ್ತು ಆ ಕಡೆ ಕೂಡ ನೋಡಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಇನ್ನೊಂದು ಏನಂದರೆ ಸಿಟ್ಔಟ್ಗೆ ಕೂಡ ಜಾಗ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆನಾ, ಸಿಟ್ಔಟ್ಗೂ ಜಾಗ ನೋಡಿ. ನೀವು ಔಟ್ಸೈಡ್ ಫುಲ್ಲು ಈ ಲೊಕಾಲಿಟಿ ನೋಡೋದಾದರೆ ಯಾವ ಥರ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಅಕ್ಕಪಕ್ಕದಲ್ಲಿರೋ ಮನೆಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಮನೆ. ಇಲ್ಲಿ ಮೇಲ್ಗಡೆ ನಿಮಗೆ ಸೋಲಾರ್ ಪಾಯಿಂಟ್ ಇದೆ ಮತ್ತು ಟ್ಯಾಂಕ್ ಕೂಡ ಇಟ್ಟಿದ್ದಾರೆ. ಫ್ರೆಂಡ್ಸ್, ಇದ್ರದ್ದು ಡೀಟೇಲ್ಸ್ ಹೇಳಿದ್ದೀನಿ. ಏಕತಾ ಪ್ರಾಪರ್ಟಿ ನಾರ್ತ್ ಫೇಸ್ ಸೈಡ್ ಬರುತ್ತೆ. ಮತ್ತು ನಿಮಗೆ ರೇಟ್ ಬಂದು 3 ಕೋಟಿ ಹೇಳ್ತಾ ಇದ್ದಾರೆ. 3 ಕೋಟಿಗೆ ತಕ್ಕನಾಗೆ ಮನೆ ಇದೆ ಫ್ರೆಂಡ್ಸ್. ಓಕೆನಾ, ಯಾಕೆ 3 ಕೋಟಿ ಅಂತ ಕೇಳೋದಕ್ಕಿಂತ ಒಂದು ಸಾರಿ ಬಂದು ದಯವಿಟ್ಟು ಮನೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಮನೆ ನೋಡಿದ್ಮೇಲೆ ನೀವೇ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್. ಓಕೆನಾ, ರೇಟ್ ಬಂದು 3 ಕೋಟಿ ಹೇಳ್ತಾ ಇದ್ದಾರೆ. ಏಕತಾ ನಾರ್ತ್ ಫೇಸ್ ಸೈಟು 30-40 ಮೆಜರ್ಮೆಂಟ್ ಫ್ರೆಂಡ್ಸ್. ಇನ್ನೂ ಏನಾದರೂ ಇದ್ರ ಬಗ್ಗೆ ವಿಡಿಯೋ ನೋಡಿನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ನೋಡಿ ಫಸ್ಟು. ವಿಡಿಯೋ ನೋಡಿದೆ ದಯವಿಟ್ಟು ಕಾಲ್ ಮಾಡಬೇಡಿ. ಯಾಕಂದರೆ ನಿಮಗೆ ವಿಡಿಯೋ ನೋಡಿದ್ರೆ ಮನೇನ ಒಂದು ಸಾರಿ ನೋಡಿದಷ್ಟೇ, ಡೀಟೇಲಾಗಿ ನೋಡಿರೋ ನೀವು ಮನೇನ ಬಂದು ವಿಸಿಟ್ ಮಾಡಿದಷ್ಟೇ ಖುಷಿಯಾಗಿರುತ್ತೆ. ಅದರಿಂದ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಹಿಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗಿರಲಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.